ಧಾರವಾಡ ಕಟ್ಟೆಯ ಸಂಗಾತಿಗಳಿಗೆ ನಮಸ್ಕಾರ. ನನ್ನ ಮನಸ್ಸಿನ ಮೇಲೆ ಬಹಳ ಗಾಢವಾದ ಪ್ರಭಾವ ಬೀರಿದ ಒಂದು ಕಥೆಯನ್ನು ಸಂಕ್ಷಿಪ್ತದಲ್ಲಿ ಹೇಳಲು ಪ್ರಯತ್ನಿಸುತ್ತೇನೆ. ಆ, 25 ವರ್ಷಗಳ ಹಿಂದೆ ನಾನು ಓದಿದ ಒಂದು ಕಥೆ, ಆಫ್ರಿಕಾ ದೇಶದ ಕಥೆ. ಈ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ನಾನು ವಾಟರ್ ಮಾಸ್ಟರ್ ವಾಟರ್ ಎಂಬ ಕಥೆಯನ್ನು ಬರೆದಿದ್ದೇನೆ. ಈ ಕಥೆಯ ವಸ್ತು ಹೀಗಿದೆ. ಒಂದು ಊರಿನಲ್ಲಿ ಒಬ್ಬ ಕನ್ನಡ ಶಾಲಾ ಶಿಕ್ಷಕ ಇರುತ್ತಾನೆ. ಅವನು ಒಂದು ಹಳ್ಳಿಯಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಪಾಠವನ್ನು ಮಾಡ್ತಾ ಇರ್ತಾನೆ. ಅವನು ಒಬ್ಬನೇ ಇರ್ತಾನೆ. ಅವನಿಗೆ ಹೆಂಡತಿ ಮಕ್ಕಳು ಇರುವುದಿಲ್ಲ. ಇಡೀ ದಿನ ಒಬ್ಬನೇ ಶಾಲೆಗೆ ಹೋಗಿ ಪಾಠ ಮಾಡಿ ಮನೆಗೆ ಬಂದು ರಾತ್ರಿ ಹೊತ್ತು ಮನೆಯಲ್ಲಿ ಒಬ್ಬನೇ ಇರುತ್ತಾನೆ. ತನ್ನ ಶುದ್ಧ ಚಾರಿತ್ರ್ಯದಿಂದ, ತನ್ನ ವ್ಯಕ್ತಿತ್ವದಿಂದ, ಅಧ್ಯಯನದಿಂದ ಈ ಶಿಕ್ಷಕ ಹಳ್ಳಿಯ ಅನೇಕ ಜನರ ಮೇಲೆ ಪ್ರಭಾವವನ್ನು ಬೀರಿರ್ತಾನೆ. ಈ ಶಿಕ್ಷಕನಿಗೆ ಒಂದು ಮಹತ್ವಾಕಾಂಕ್ಷೆ ಇರ್ತದೆ. ಆ ಮಹತ್ವಾಕಾಂಕ್ಷೆ ಏನೆಂದರೆ, ತನ್ನ ಜೀವನದಲ್ಲಿ ಯಾವುದಾದ್ರೂ ಒಂದು ಪ್ರಾಣಿಗೆ ಇಂಗ್ಲೀಷನ್ನು ಕಲಿಸಬೇಕು ಎಂಬುದು. ಇದನ್ನು ಬೇಕಾದರೆ ನೀವು ಮಹತ್ವಾಕಾಂಕ್ಷೆಯನ್ನೇ ಹುಚ್ಚು ಅನ್ನಿ, ಮೂರ್ಖತನ ಅನ್ನಿ, ಏನಾದರೂ ಅನ್ನಿ. ಅದು ಅವನ ಕನಸು, ಅವನ ಆಶಯ, ಅವನ ಮಹತ್ವಾಕಾಂಕ್ಷೆ, ಅವನ ಗುರಿ. ಲೆಟ್ ಮಿ ಟೀಚ್ ಇಂಗ್ಲಿಷ್ ಟು ಅನ್ ಅನಿಮಲ್. ಆಗ ಅವನಿಗೆ ಯಾವ ಪ್ರಾಣಿ ಕಲಿಸ್ಬೋದು? ನಾಯಿಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ, ಬೆಕ್ಕಿಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ. ಹುಲಿಗೆ ಪಾಠ ಹೇಳಲಿಕ್ಕೆ ಹೋದರೆ ಅದೇ ನಮಗೆ ಪಾಠ ಕಲಿಸಿಬಿಡ್ತದೆ. ಕೊನೆಗೆ ಯಾರೋ ಹೇಳ್ತಾರೆ, ಚಿಂಪಾಂಜಿ ಅಂತ ಒಂದು ಪ್ರಾಣಿ ಇದೆ, ಅದು ನೋಡಲಿಕ್ಕೆ ಮನುಷ್ಯನ ಹಾಗೆ ಕಾಣ್ತದೆ ಮತ್ತು ಅದು ಬಹುಬೇಗನೆ ಭಾಷೆಯನ್ನು ಕಲಿಯುವ ಸಾಧ್ಯತೆ ಇದೆ ಎಂದು ಒಬ್ಬರು ಈ ಶಿಕ್ಷಕನಿಗೆ ಹೇಳ್ತಾರೆ. ಅವನು ಹಾಗಾದರೆ ನಾನು ಒಂದು ಚಿಂಪಾಂಜಿಗೆ ಇಂಗ್ಲೀಷ್ ಭಾಷೆಯನ್ನು ಕಲಿಸುವ ಪ್ರಯತ್ನ ಏಕೆ ಮಾಡಬಾರ್ದು ಎಂದುಕೊಂಡು ಪಟ್ಟಣಕ್ಕೆ ಹೋಗಿ ಒಂದು ಸರ್ಕಸ್ ಕಂಪನಿ ಬಂದಿರ್ತದೆ. ಅಲ್ಲಿ ಒಂದು ಚಿಂಪಾಂಜಿ ಇರ್ತದೆ. ಆ ಸರ್ಕಸ್ ಕಂಪನಿ ಮಾಲೀಕನೊಂದಿಗೆ ಮಾತನಾಡಿ ಆ ಚಿಂಪಾಂಜಿಯನ್ನು ಖರೀದಿ ಮಾಡಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬರ್ತಾನೆ. 2 ದಿನಗಳು ಕಳೆದ ಮೇಲೆ ಅದಕ್ಕೆ ಇಂಗ್ಲೀಷ್ ಪಾಠ ಮಾಡಲು ಶುರು ಮಾಡ್ತಾನೆ. ಒಂದು ದಿನ ಚಿಂಪಾಂಜಿಗೆ ಹೇಳ್ತಾನೆ, ನಾಳೆಯಿಂದ ನಿನ್ನ ಪಾಠ ಶುರು. ನೀನು ಇಂಗ್ಲೀಷನ್ನು ಕಲಿಬೇಕು. ಪ್ರತಿದಿನ ಸ್ಲೇಟ್ನಲ್ಲಿ ಇಂಗ್ಲೀಷ್ ಶಬ್ದಗಳನ್ನು ಬರೀಬೇಕು. ನಾನು ನಿನಗೆ ಇಂಗ್ಲೀಷ್ ವ್ಯಾಕರಣ ಕಲಿಸ್ತೇನೆ ಎಂದು ಹೇಳ್ತಾನೆ. ಚಿಂಪಾಂಜಿ ಶಿಕ್ಷಕನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತದೆ. ಆದರೆ ಅವನಿಗೆ ಪ್ರತಿಕ್ರಿಯೆ ನೀಡುವುದಿಲ್ಲ. ಅದಕ್ಕೆ ಮಾತನಾಡಲು ಬರುವುದಿಲ್ಲ. ಆದರೆ ಯಾವ ಶಬ್ದವನ್ನೂ ಅದು ಮಾತನಾಡಲು ಪ್ರಯತ್ನಿಸುವುದಿಲ್ಲ. ಆಮೇಲೆ ಅವನು ಇಂಗ್ಲೀಷ್ ಕಲಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು 15 ದಿವಸ ಇಂಗ್ಲೀಷ್ ಕಲಿಸ್ತಾನೆ. ಆಮೇಲೆ ಒಂದು ದಿನ ಚಿಂಪಾಂಜಿಗೆ ಹೇಳ್ತಾನೆ, ನೋಡು, 15 ದಿನಗಳಿಂದ ನಾನು ನಿನಗೆ ಇಂಗ್ಲೀಷ್ ಪಾಠ ಮಾಡ್ತಾ ಬಂದಿದ್ದೇನೆ, ವ್ಯಾಕರಣ ಕಲಿಸಿದ್ದೇನೆ, ವ್ಯಾಕರಣದ ಅನೇಕ ಸಂಗತಿಗಳನ್ನು ಕಲಿಸಿದ್ದೇನೆ. ಒಂದು ಪರೀಕ್ಷೆ ನಾನು ಮಾಡ್ತೇನೆ, ನೀನು ಪರೀಕ್ಷೆಗೆ ಸಿದ್ಧನಾಗು. ನಾನು ಪ್ರಶ್ನೆಗಳನ್ನು ನಿನಗೆ ಕೇಳ್ತೇನೆ, ನೀನು ನನಗೆ ಉತ್ತರ ಹೇಳಬೇಕು ಅಥವಾ ಸ್ಲೇಟ್ನಲ್ಲಿ ಬರೀಬೇಕು ಎಂದು ಶಿಕ್ಷಕ ಹೇಳ್ತಾನೆ. ಮರುದಿನ ಪರೀಕ್ಷೆಯ ಹೊತ್ತು ಬರ್ತದೆ. 4-5 ಗಂಟೆಗೆ ಶಿಕ್ಷಕ ಬಂದು ಕುರ್ಚಿ ಮೇಲೆ ಕೂತ್ಕೋತಾನೆ. ಚಿಂಪಾಂಜಿ ಎದುರಿಗೆ ಬಂದು ಕೂತ್ಕೋತದೆ. ಕೈಯಲ್ಲಿ ಸ್ಲೇಟ್ ಹಿಡಿದುಕೊಂಡಿರ್ತದೆ. ಇವನು ಪ್ರಶ್ನೆಗಳನ್ನು ಕೇಳ್ತಾನೆ, ಅದು ಉತ್ತರ ಹೇಳೋದಿಲ್ಲ. ಇವನು ಮತ್ತೆ ಪ್ರಶ್ನೆಗಳನ್ನು ಕೇಳ್ತಾನೆ, ಅವನು ಚಿಂಪಾಂಜಿ ಉತ್ತರ ಹೇಳೋದೇ ಇಲ್ಲ. ಪ್ರಶ್ನೆ ಕೇಳಿ ಸುಸ್ತಾಗಿ ಅವನು ಅಲ್ಲಿಗೆ ನಿಲ್ಲಿಸ್ತಾನೆ. ಮತ್ತೆ 15 ದಿವಸ ಬಿಟ್ಟು ಮತ್ತೊಂದು ಪರೀಕ್ಷೆಯನ್ನು ನಡೆಸ್ತಾನೆ. ಆಗಲೂ ಅವನು ಪ್ರಶ್ನೆಗಳನ್ನು ಕೇಳ್ತಾನೆ, ಅದು ಉತ್ತರ ಹೇಳೋದಿಲ್ಲ. ಆದರೆ ಅದು ಪರೀಕ್ಷೆಗೆ ಕುಳಿತುಕೊಳ್ತದೆ, ಶಿಕ್ಷಕನ ಮುಂದೆ ಕುಳಿತುಕೊಳ್ತದೆ, ಕೈಯಲ್ಲಿ ಸ್ಲೇಟ್ ಹಿಡಿದುಕೊಳ್ತದೆ. ಅವರು ಆಡುವ ಪ್ರತಿಯೊಂದು ಮಾತುಗಳನ್ನು ಕೇಳಿಸಿಕೊಳ್ತದೆ. ಆದರೆ ಅದಕ್ಕೆ ಪ್ರತಿಕ್ರಿಯೆ ನೀಡುವುದಿಲ್ಲ ಮತ್ತು ಸ್ಲೇಟ್ನಲ್ಲಿ ಏನನ್ನು ಬರೆಯುವುದಿಲ್ಲ. ಹೀಗೆ ಸುಮಾರು 3 ತಿಂಗಳು ಗತಿಸಿದ ಮೇಲೆ ಶಿಕ್ಷಕ ಒಂದು ನಿರ್ಧಾರಕ್ಕೆ ಬರ್ತಾನೆ. ಪ್ರಾಯಶಃ ಈ ಪ್ರಾಣಿಗೆ
ನಾನು ಹೇಳುವ ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ಲ, ಅಥವಾ ಅದಕ್ಕೆ ಕಲಿಕೆಯಲ್ಲಿ ಆಸಕ್ತಿ ಇಲ್ಲ, ಅಥವಾ ಅದಕ್ಕೆ ನಾನು ಏನು ಹೇಳುತ್ತಿದ್ದೇನೆ ಎಂಬುದರ ಅರಿವು ಅದಕ್ಕಿಲ್ಲ. ಇದಕ್ಕೆ ಇಂಗ್ಲೀಷ್ ಕಲಿಸುವುದು ಭಾಳ ಕಷ್ಟದ ಕೆಲಸ. ಏನು ಮಾಡೋದು ಈ ಪ್ರಾಣಿಯೊಂದಿಗೆ? ಇದು ನನ್ನ ಮನೆಯಲ್ಲಿ ಇಟ್ಟುಕೊಳ್ಳಬೇಕೋ ಏನೋ ಅದನ್ನು ಸರ್ಕಸ್ ಕಂಪನಿಗೆ ಹಿಂದಿರುಗಿಸಬೇಕೋ ಎಂದು ವಿಚಾರಿಸ್ತಾನೆ. ಕೊನೆಗೆ ಅವನು ಅಂದ್ಕೊಳ್ತಾನೆ, ಹೀಗಾದರೂ ಮನೆಯಲ್ಲಿ ನಾನು ಒಬ್ಬನೇ ಇದ್ದೇನೆ. ಚಿಂಪಾಂಜಿ ನನಗೆ ಸ್ನೇಹಿತನಂತೆ ನನ್ನ ಜೊತೆ ಬೆಳಗ್ಗೆ ವಾಯು ವಿಹಾರಕ್ಕೆ ಬರ್ತದೆ, ಸಂಜೆ ನನ್ನ ಜೊತೆ ಹೊರಗೆ ಬರ್ತದೆ, ರಾತ್ರಿ ನನ್ನ ಜೊತೆ ಇರ್ತದೆ. ನನ್ನ ಮಾತಿಗೆ ಪ್ರತಿಕ್ರಿಯೆ ನೀಡುವುದಿಲ್ಲ, ಆದರೆ ನಾನು ಅದರ ಜೊತೆ ಮಾತನಾಡ್ತಾ ಇದ್ದೇನೆ. ಐ ಫೀಲ್ ಸಂಬಡಿ ಈಸ್ ವಿತ್ ಮೀ. ನನ್ನೊಂದಿಗೆ ಯಾರೋ ಇದ್ದಾರೆ. ನನ್ನ ಸುಖ ದುಃಖವನ್ನು ಕೇಳಿಕೊಳ್ಳೋದಕ್ಕೆ ಆಲಿಸೋದಕ್ಕೆ ಯಾರೋ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಅದರ ಉಪಸ್ಥಿತಿ ನನ್ನ ಅದರ ಉಪಸ್ಥಿತಿ ನನ್ನ ನೆಮ್ಮದಿಯನ್ನು ಹೆಚ್ಚಿಸಿದೆ ಎಂದು ಅವನು ಎಂದುಕೊಳ್ಳುತ್ತಾನೆ. ಸೊ ಹೀಗಾಗಿ ಈ ಪ್ರಾಣಿ ನನ್ನ ಜೊತೆ ಇರಲಿ, ಅದು ಇಂಗ್ಲೀಷ್ ಕಲೀಲಿ, ಬಿಡಲಿ, ಮಾತನಾಡದೇ ಇರಲಿ, ಅದು ನನ್ನೊಂದಿಗೆ ಇರಲಿ ಎಂದುಕೊಳ್ಳುತ್ತಾನೆ. ಬೇಸಿಗೆ ಕಾಲ ಬರ್ತದೆ. ಶಾಲೆಗೆ ರಜೆ ಘೋಷಿಸಲಾಗ್ತದೆ. ಅವನು ಆ ಹಳ್ಳಿಯಲ್ಲೇ ಇರ್ತಾನೆ. ಒಂದು ದಿನ ಮಧ್ಯಾಹ್ನದಲ್ಲಿ ಊಟ ಮಾಡಿ ಮಲಗಿರ್ತಾನೆ. 3 ಗಂಟೆ ಹೊತ್ತಿಗೆ ಅದು ಮಧ್ಯಾಹ್ನದ ಹೊತ್ತು ಚಿಂಪಾಂಜಿ ಹೊರಗಡೆ ಹೋಗ್ತಾ ಇರ್ತದೆ. ಅದು ಅಲ್ಲಿ ತಿರುಗಾಡ್ತಾ ಇರ್ತದೆ. ಊರ ಜನರ ಪರಿಚಯ ಆಗಿರ್ತದೆ, ಊರ ಪರಿಸರ ಪರಿಚಯ ಆಗಿರ್ತದೆ. ಸುತ್ತಮುತ್ತಲಿನ ಗದ್ದೆಗಳು, ಹೊಲಗಳಿಗೆ ಹೋಗ್ತಾ ಇರ್ತದೆ. ಗಿಡಗಂಟೆಗಳಲ್ಲಿ ಕುಳಿತುಕೊಳ್ತಿರ್ತದೆ. ಹೀಗಾಗಿ ಅದು ತನ್ನ ಪಾಡಿಗೆ ತಾನು ತಿರುಗಾಡ್ತಾ ಇರ್ತದೆ. ಮಧ್ಯಾಹ್ನ ಶಿಕ್ಷಕ ತನ್ನ ಕೋಣೆಯಲ್ಲಿ ಮಲಗಿರ್ತಾನೆ. ಚಿಂಪಾಂಜಿ ಹೊರಗಡೆ ಹೋಗಿರ್ತದೆ. ಶಿಕ್ಷಕನಿಗೆ ನಿದ್ರೆ ಹತ್ತಿರ್ತದೆ. ಗಾಢವಾದ ನಿದ್ರೆಯಲ್ಲಿರ್ತಾನೆ. ಆಗ ಯಾರೋ ಬಾಗಿಲು ತೆರೀತಾನೆ. ಅಲ್ಲಿ ಒಂದು ಮಗು ನಿಂತಿರ್ತದೆ. ಅರ್ಧ ಬಾಗಿಲ ತೆರೆದು ಶಿಕ್ಷಕ ಕೇಳ್ತಾನೆ, ಯಾಕೆ ಮಧ್ಯಾಹ್ನದ ಹೊತ್ತಿನಲ್ಲಿ ನೀನು ಇಷ್ಟು ಬಿರುಸಾಗಿ ಬಾಗಿಲನ್ನು ಪಡೆದು ನನ್ನ ನಿದ್ರೆಗೆ ಭಂಗ ತಂದೆ ಎಂದು ಅವನ ಮೇಲೆ ಸಿಟ್ಟಾಗ್ತಾನೆ. ಆಗ ಆ ಹುಡುಗ ಹೇಳ್ತಾನೆ, ಮಾಸ್ಟರ್, ನಾನು ಹೊಲದಿಂದ ಬರುವಾಗ, ನನ್ನ ಗದ್ದೆಯಿಂದ ಬರುವಾಗ ನಿಮ್ಮ ಚಿಂಪಾಂಜಿಯನ್ನು ನೋಡಿದೆ. ಅದೇನು ನಾನು ದಿನ ಅದರ ಜೊತೆನೇ ಇರ್ತೀನಿ. ಅದು ಹೊರಗಡೆ ಹೋಗಿರ್ತದೆ, ಅದರಲ್ಲೇನು ಬಂತು? ಇಲ್ಲ, ನಾನು ಅದರ ಜೊತೆ ಮಾತನಾಡಿದೆ, ಇಂಗ್ಲೀಷ್ನಲ್ಲಿ ಮಾತನಾಡಿದೆ ಎಂದು ಹುಡುಗ ಹೇಳ್ತಾನೆ. ನೀನು ಅದರ ಜೊತೆ ಇಂಗ್ಲೀಷ್ನಲ್ಲಿ ಮಾತನಾಡ್ತೀಯಾ? ಇರಲಿ ಬಿಡು, ನಾನು 3 ತಿಂಗಳುಗಳಿಂದ ನಾನು ಅದರ ಜೊತೆ ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಇದ್ದೇನೆ. ನೀನು ಒಂದು 5 ನಿಮಿಷ ಮಾತಾಡಿದರೆ ಏನು ಭಾಳ ದೊಡ್ಡ ಸಾಧನೆ ಮಾಡ್ದಂಗಾಯಿತು. ಇಷ್ಟು ಹೇಳೋದಕ್ಕಾಗಿ ಯಾಕೆ ನನ್ನ ನಿದ್ರೆಯನ್ನು ಕೆಡಿಸಿದೆ ಎಂದು ಶಿಕ್ಷಕ ಸಿಟ್ಟಾಗುತ್ತಾನೆ. ಆಗ ಹುಡುಗ ಹೇಳ್ತಾನೆ, ಮಾಸ್ಟರ್, ನಾನು ನಿಮ್ಮ ಚಿಂಪಾಂಜಿಯೊಂದಿಗೆ ಮಾತನಾಡಿದೆ. ನಿಮ್ಮ ಚಿಂಪಾಂಜಿ ಕೂಡ ನನ್ನ ಜೊತೆ ಮಾತಾಡ್ತು, ಎಷ್ಟು ಚೆನ್ನಾಗಿ ಮಾತನಾಡ್ತು ಅಂತ ಹುಡುಗ ಹರ್ಷದಿಂದ ಶಿಕ್ಷಕನಿಗೆ ಹೇಳ್ತಾನೆ. ಆಗ ಶಿಕ್ಷಕನಿಗೆ ಸಂತೋಷ ಆಗ್ತದೆ, ಆಶ್ಚರ್ಯ ಆಗ್ತದೆ, ಸಿಟ್ಟು ಬರ್ತದೆ. ಏಕೆ ಸಂತೋಷ ಆಗ್ತದೆ ಅಂತಂದರೆ, ಕೊನೆಗೂ ನಾನು ಒಂದು ಪ್ರಾಣಿಗೆ ಒಂದು ಭಾಷೆಯನ್ನು ಕಲಿಸಿದೆ, ಇಂಗ್ಲೀಷನ್ನು ಕಲಿಸಿದೆ ಎಂಬ ಕಾರಣಕ್ಕಾಗಿ ಅವನಿಗೆ ಖುಷಿ ಅನ್ನಿಸ್ತದೆ. ಈ ದರಿದ್ರ ಚಿಂಪಾಂಜಿ ನನ್ನ ಜೊತೆ ಮಾತನಾಡಲಿಲ್ಲ. ನಾನು ಎಷ್ಟೋ ಅದಕ್ಕೆ ಪ್ರೀತಿ ತೋರಿಸಿದೆ, ವಿಶ್ವಾಸ ತೋರಿಸಿದೆ, ನನ್ನೊಂದಿಗೆ ಇಟ್ಟುಕೊಂಡು 3-4 ತಿಂಗಳ ಇಂಗ್ಲೀಷ್ ಬೋಧನೆ ಮಾಡಿದೆ. ಆದರೂ ಅದು ನನ್ನ ಜೊತೆ ಮಾತನಾಡಲಿಲ್ಲ, ಯಾರೋ ಒಬ್ಬ ದಾರಿ ಹೋಗನೊಂದಿಗೆ ಮಾತನಾಡ್ತು ಎಂಬ ಕಾರಣಕ್ಕಾಗಿ ಅವನಿಗೆ ಸಿಟ್ಟು ಬರ್ತದೆ. ಆದರೂ ಅವನು ಅಂದ್ಕೊಳ್ತಾನೆ, ಏನಾದರೂ ಆಗಲಿ ಮಾತನಾಡ್ತಲ್ಲ, ಅಷ್ಟು ಸಾಕು, ಈಗ ನಾನೇ ಹೋಗಿ ಚಿಂಪಾಂಜಿಯನ್ನು ಮನೆಗೆ ಕರೆದುಕೊಂಡು ಬರಬೇಕು ಎಂದುಕೊಳ್ತಾನೆ. ಮೈಮೇಲೆ ಬಟ್ಟೆ ಹಾಕ್ಕೊಂಡು ಸರಸರ ಗದ್ದೆಗೆ ಹೋಗಿ ಅಲ್ಲಿ ಒಬ್ಬ ಗೌಡರ ತೋಟದ ಒಂದು ಗಿಡದ ಕೆಳಗೆ ಚಿಂಪಾಂಜಿ ಕುಳಿತಿರ್ತದೆ. ಅದನ್ನು ಕರೆದುಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ಒಳಗಡೆ ಹೋಗಿ ತನ್ನ ಕೋಟ್ ಹಾಕ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಚಿಂಪಾಂಜಿಗೆ ಹೇಳ್ತಾನೆ, ಈಗ ನನ್ನೊಂದಿಗೆ ಮಾತಾಡು. ಅದು ಮಾತಾಡೋದಿಲ್ಲ. ಆಮೇಲೆ 2 ನಿಮಿಷ ಬಿಟ್ಟು ಶಿಕ್ಷಕ ಹೇಳ್ತಾನೆ, ನೀನು ನನ್ನೊಂದಿಗೆ ಮಾತಾಡು, ನೀನು ಮಾತಾಡ್ತೀಯಾ ಎಂದು ನನಗೆ ಗೊತ್ತಾಗಿದೆ. ನೀನು ಇಂಗ್ಲೀಷ್ ಮಾತಾಡ್ತೀಯಾ, ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀಯಾ ಎಂಬುದು ನನಗೆ ಗೊತ್ತಾಗಿದೆ. ನನ್ನೊಂದಿಗೆ ಯಾಕೆ ಮಾತನಾಡ್ತಾ ಇಲ್ಲ, ನೀನು ಮಾತಾಡು ಎಂದು ಶಿಕ್ಷಕ ಅದರ ಮೇಲೆ ಒತ್ತಡ ತರ್ತಾನೆ. ಆದರೆ
ಚಿಂಪಾಂಜಿ ತನ್ನ ತುಟಿಯನ್ನು ಬಿಚ್ಚುವುದಿಲ್ಲ, ಒಂದು ಶಬ್ದವನ್ನೂ ಮಾತನಾಡುವುದಿಲ್ಲ. ಹೊತ್ತು ಹೋದ ಹಾಗೆ ಶಿಕ್ಷಕ ತಾಳ್ಮೆಗೆಡುತ್ತಾನೆ, ಸಿಟ್ಟಾಗುತ್ತಾನೆ. ಅವನ ಅವನ ಮುಖದಲ್ಲಿ ವಿಪರೀತ ಸಿಟ್ಟು ಕಾಣಿಸಿಕೊಡುತ್ತದೆ. ಆಗ ಶಿಕ್ಷಕ ಚಿಂಪಾಂಜಿಗೆ ಎಚ್ಚರಿಕೆಯನ್ನು ನೀಡ್ತಾನೆ. ನೋಡು, ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ನಾನು ಬಹಳ ಸಿಟ್ಟಿನ ಮನುಷ್ಯ. ನಾನು ಏನು ಮಾಡುತ್ತೇನೆ ಎಂದು ನನಗೆ ಗೊತ್ತಿಲ್ಲ. ನಿನಗೆ ಕೊನೆಯ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ, ನೀನು ಮಾತನಾಡು. ಆದರೂ ಅದು ಮಾತನಾಡೋದಿಲ್ಲ. ಆಗ ನಿಜಕ್ಕೂ ಶಿಕ್ಷಕ ತನ್ನ ತಾಳ್ಮೆಯನ್ನು ಕಳೆದುಕೊಳ್ತಾನೆ, ಕೆಂಡಾಮಂಡಲವಾಗ್ತಾನೆ. ವಿಪರೀತ ಸಿಟ್ಟು ಅವನಿಗೆ ಬರ್ತದೆ. ಆ ಕಡೆ ಈ ಕಡೆ ನೋಡ್ತಾನೆ. ಮೂಲೆಯಲ್ಲಿ ಒಂದು ಒಂದು ಕಟ್ಟಿಗೆಯ ಒಂದು ಬಿಡಿಗೆ, ಅವನಿಗೆ ಸ್ಟಿಕ್ ಅವನ ಕಣ್ಣಿಗೆ ಬೀಳುತ್ತದೆ. ಅದನ್ನು ಎತ್ತಿಕೊಂಡು ಬಂದು ಕುರ್ಚಿ ಮೇಲೆ ಕೂತ್ಕೊಂಡು ಮತ್ತೊಮ್ಮೆ ಎಚ್ಚರಿಕೆಯನ್ನು ನೀಡ್ತಾನೆ. ಆದರೆ ಚಿಂಪಾಂಜಿ ತುಟಿ ಬಿಚ್ಚುವುದಿಲ್ಲ. ಆಗ ಆ ಬಿಡಿಗೆಯಿಂದ ಚಿಂಪಾಂಜಿಗೆ ಮನಸಾರೆ ಹೊಡೆಯುತ್ತಾನೆ. ಅದರ ಬೆನ್ನಿಗೆ, ಅದರ ಕೈಗೆ, ಕಾಲಿಗೆ, ತಲೆಗೆ, ಹಣಿಗೆ ಹೊಡೆದು 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 ಸುಸ್ತಾಗುವಷ್ಟು ಹೊಡಿತಾನೆ. ಕೊನೆಗೆ ಆ ಕೈಯಲ್ಲಿನ ಬೆತ್ತ ಮುರಿದು ಹೋಗಿಬಿಡ್ತದೆ. ಆದರೆ ಆ ಚಿಂಪಾಂಜಿ ಮಾತನಾಡೋದಿಲ್ಲ. ಇಷ್ಟು ಹೊಡೆದರೂ ಮಾತನಾಡುವುದಿಲ್ಲ. ನೀನು ದಾರಿ ಹೋಗನೊಂದಿಗೆ ಮಾತನಾಡುವೆ, ಯಾವುದೋ ಒಬ್ಬ ಹುಡುಗನೊಂದಿಗೆ ಮಾತನಾಡುವೆ, ನನ್ನೊಂದಿಗೆ ನೀನು ಮಾತನಾಡುತ್ತಿಲ್ಲ ಎಂಬ ಕಾರಣಕ್ಕಾಗಿ ಅವನು ಮತ್ತೆ ತಾಳ್ಮೆ ಕಳೆದುಕೊಳ್ಳುತ್ತಾನೆ. ಮತ್ತೊಂದು ಮೂಲೆಯಲ್ಲಿದ್ದಂಥ ಬೆತ್ತವನ್ನು ತೆಗೆದುಕೊಂಡು ಮತ್ತೆ ಹೊಡೆಯುತ್ತಾನೆ. ಆ ಬೆತ್ತವು ಮುರಿದು ಹೋಗ್ತದೆ. ಆದರೆ ಆ ಪ್ರಾಣಿ ಮಾತನಾಡುವುದಿಲ್ಲ. ಶಿಕ್ಷಕನಿಗೆ ಏರಿದ ಸಿಟ್ಟು ಹಿಡಿಯುವುದಿಲ್ಲ. ಕೊನೆಗೆ ಸುಸ್ತಾಗಿ ಹೊಡೆದು 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 ಸುಸ್ತಾಗಿ ಬಡಿಗೆಯನ್ನು ಮೂಲೆಗೆ ಒಗೆದು ಚಿಂಪಾಂಜಿಗೆ ಹೇಳ್ತಾನೆ, ಹಾಳು ಬಾವಿಯಲ್ಲಿ ಬಿದ್ದು ಹೋಗು ಎಂದು ಶಾಪ ಹಾಕಿ ಹೊರಗೆ ಹೋಗಿಬಿಡ್ತಾನೆ. 5 ಗಂಟೆ ಸುಮಾರಿಗೆ ನಡೆದ ಘಟನೆ. 8 ಗಂಟೆಯ ಸುಮಾರಿಗೆ ಅವನು ಮರಳಿ ಬರ್ತಾನೆ. ಅವನು ಮರಳಿ ಬಂದಾಗ ಚಿಂಪಾಂಜಿ ಅವನು ಹೋಗುವಾಗ ಯಾವ ಸ್ಥಳದಲ್ಲಿ ಬಿದ್ದುಕೊಂಡಿರ್ತದೆಯೋ ಅದೇ ಸ್ಥಳದಲ್ಲಿ ಬಿದ್ದುಕೊಂಡಿರ್ತದೆ. 1 ಇಂಚು ಆ ಕಡೆ ಈ ಕಡೆ ಸರಿದಿರೋದಿಲ್ಲ. ಬಾಗಿಲ ತೆರಿತಾನೆ, ಅದು ಹಾಗೆಯೇ ಬಿದ್ದಿರ್ತದೆ. ಅದನ್ನು ದಾಟ್ಕೊಂಡು ಮುಂದೆ ಹೋಗ್ತಾನೆ. ತನ್ನ ಕೋಣೆಗೆ ಹೋಗಿ ತನ್ನ ಬಟ್ಟೆಯನ್ನು ಬದಲಿಸ್ತಾನೆ. ಹೊರಗೆ ಬಂದು ನೋಡಿದಾಗ ಅವನ ಮನಸ್ಸಿಗೆ ಅನ್ನಿಸ್ತದೆ ಏನೋ ಹೆಚ್ಚು ಕಡಿಮೆ ಆಗಿದೆ ಎಂದು. ಆಗ ಗಮನ ಕೊಟ್ಟು ಚಿಂಪಾಂಜಿಯನ್ನು ನೋಡ್ತಾನೆ. ಚಿಂಪಾಂಜಿ ನೆಲದ ಮೇಲೆ ಬಿದ್ದುಕೊಂಡಿರ್ತದೆ. ಅದು ಉಸಿರಾಡ್ತದೆಯೋ ಇಲ್ಲೋ ಅನ್ನೋದು ಕೂಡ ಅವನ ಗಮನಕ್ಕೆ ಬರುವುದಿಲ್ಲ. ಆಗ ಅವನ ಕರುಳು ಚೂರು ಅಂತದೆ. ಪಶ್ಚಾತ್ತಾಪ ಪಡಲಿಕ್ಕೆ ಶುರು ಮಾಡ್ತಾನೆ. ನಾನು ಹೊಡಿಬಾರ್ದಾಗಿತ್ತು, ಈ ಪ್ರಾಣಿಯನ್ನು ಪ್ರೀತಿಯಿಂದ ಕಾಣಬೇಕಾಗಿತ್ತು, ವಿಶ್ವಾಸದಿಂದ ಕಾಣಬೇಕಾಗಿತ್ತು ಎಂದ್ಕೊಳ್ತಾನೆ. ಸಾವಕಾಶವಾಗಿ ಪ್ರಾಣಿ ಹತ್ರ ಹೋಗಿ ಅದರ ತಲೆ ಮುಟ್ಟಿ ನೋಡ್ತಾನೆ. ಚಿಂಪಾಂಜಿಗೆ ಮೈತುಂಬ ಜ್ವರ ಬಂದಿರ್ತದೆ. ಎಷ್ಟು ಜ್ವರ ಬಂದಿರ್ತದೆ ಅಂತಂದರೆ ಅದರ ಹಣೆ ಈ ಹೆಂಚಿನ ಹಾಗೆ ಒಲೆ ಮೇಲಿಟ್ಟ ಪಾತ್ರೆ ಹೇಗೆ ಕಾಯ್ದಿರ್ತದೆಯೋ ಅಷ್ಟು ಆ ರೀತಿ ಅದರ ಹಣೆ ಕಾಯ್ದಿರ್ತದೆ. ಅದನ್ನು ನೋಡಿ ಇವನು ಗಾಬರಿ ಆಗ್ತಾನೆ. ಆಗ ಆ ಚಿಂಪಾಂಜಿಯನ್ನು ಎತ್ತಿಕೊಂಡು ಅದನ್ನು ತನ್ನ ಕಾಟಿನ ಮೇಲೆ ಮಲಗಿಸಿ ಹೊರಗಡೆ ಹೋಗಿ ವೈದ್ಯರನ್ನು ಕರೆದುಕೊಂಡು ಬರ್ತಾನೆ. ವೈದ್ಯರು ಬಂದು ಅದನ್ನು ಪರೀಕ್ಷೆ ಮಾಡಿ ಶಿಕ್ಷಕನಿಗೆ ಹೇಳ್ತಾರೆ, ನೀವು ಹೊಡೆದಿದ್ದರಿಂದ ಮೈಗೆ ಬಾಸುಂಡೆಗಳು ಬಂದಿವೆ, ರಕ್ತಸ್ರಾವ ಆಗಿದೆ, ಪ್ರಾಣಿಯ ಮನಸ್ಸಿಗೆ ನೋವಾಗಿದೆ, ನೀವು ಹೀಗೆಲ್ಲ ಮಾಡಬಾರ್ದಾಗಿತ್ತು. ಆದರೆ ನಾನು ಆಗಲೇ ಒಂದು ಇಂಜೆಕ್ಷನ್ ಕೊಟ್ಟಿದ್ದೇನೆ, ಇದಿಷ್ಟು ಮಾತ್ರೆಗಳನ್ನು ಅದಕ್ಕೆ ನೀವು ಹಾಕಿ ನಾಳೆ ಹೊತ್ತಿಗೆ ಗುಣಮುಖವಾಗ್ಬೋದು ಎಂದು ಹೇಳಿ ವೈದ್ಯ ಹೊರಟು ಹೋಗ್ತಾನೆ. ರಾತ್ರಿ 10 ಗಂಟೆಯ ಸಮಯ. ಕಾಟಿನ ಮೇಲೆ ಶಿಕ್ಷಕ, ಅದರ ಪಕ್ಕದಲ್ಲಿ ಚಿಂಪಾಂಜಿ ಮಲಗಿರ್ತದೆ. ಚಿಂಪಾಂಜಿ ಕಣ್ಣು ತೆರೆಯುವುದಿಲ್ಲ, ಶಿಕ್ಷಕನ ಮುಖ ನೋಡೋದಿಲ್ಲ. ಆದರೆ ಅದು ಒಳಗಡೆ ಹೇಳತೀರದ ವೇದನೆಯನ್ನು, ನೋವನ್ನು ಆ ಪ್ರಾಣಿ ಅನುಭವಿಸ್ತಾ ಇರ್ತದೆ. ಕೇವಲ ಶಿಕ್ಷಕ ಹೊಡೆದಿದ್ದಕ್ಕಾಗಿ ಆ ಪ್ರಾಣಿಗೆ ನೋವಾಗಿರುವುದಿಲ್ಲ. ಶಿಕ್ಷಕನ ಸಿಟ್ಟು, ಶಿಕ್ಷಕನ ಅಸಭ್ಯ ವರ್ತನೆ, ಅವನ ಬೈಗುಳ, ಇದೆಲ್ಲ ಪ್ರಾಣಿಯ ಮನಸ್ಸಿನ ಮೇಲೆ ಪ್ರಾಯಶಃ ಭಾಳ ಗಂಭೀರವಾದ ದುಷ್ಪರಿಣಾಮ ಉಂಟು ಮಾಡಿರ್ತದೆ. ಆಗ ಶಿಕ್ಷಕ ಹೇಳ್ತಾನೆ, ನೋಡು, ನೀನು ನನಗೆ ಗೆಳೆಯನಿದ್ದ ಹಾಗೆ. ನಾನು ತಪ್ಪು ಮಾಡಿದೆ, ನಾನು ಪಾಪ ಮಾಡಿದೆ, ನಾನು ನಿನಗೆ ಹೊಡೆಯಬಾರ್ದಾಗಿತ್ತು, ನಾನು ನಿನಗೆ ವಾಚ್ಯ ಶಬ್ದಗಳನ್ನು ಪ್ರಯೋಗ ಮಾಡಬಾರ್ದಾಗಿತ್ತು. ಆದರೆ ಅದೆಲ್ಲ ನಡೆದು ಹೋಗಿದೆ. ನೀನು ನನ್ನ ಗೆಳೆಯ ಇದ್ದ ಹಾಗೆ, ದಯವಿಟ್ಟು ನನ್ನನ್ನು ಕ್ಷಮಿಸು. ಮತ್ತೊಂದು ಸಲ ನಾನು ನಿನಗೆ ಇಂಗ್ಲೀಷ್ ಮಾತನಾಡುವಂತೆ ಒತ್ತಾಯ ಮಾಡುವುದಿಲ್ಲ, ನಿನಗೆ ಇಂಗ್ಲೀಷ್ ಕಲಿಸಲಿಕ್ಕೆ ಹೋಗುವುದಿಲ್ಲ. ನನ್ನ ಮನೆಯಲ್ಲಿ ಹಾಯಾಗಿರು. ನೀನು ನನ್ನ ಗೆಳೆಯ, ದಯವಿಟ್ಟು ನನ್ನನ್ನು ಕ್ಷಮಿಸು. ದಯವಿಟ್ಟು
ಮನಸ್ಸಿಗೆ ಬೇಸರ ಪಟ್ಟುಕೊಳ್ಳಬೇಡ, ನೋವು ಅನುಭವಿಸಬೇಡ ಎಂದು ಶಿಕ್ಷಕ ಹೇಳ್ತಾನೆ. ಆದರೆ ಆ ಚಿಂಪಾಂಜಿ ಶಿಕ್ಷಕನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತದೆ, ಆದರೆ ಪ್ರತಿಕ್ರಿಯೆ ನೀಡುವುದಿಲ್ಲ. 11 ಗಂಟೆ ಸುಮಾರಿಗೆ ಶಿಕ್ಷಕ ನಿದ್ರೆ ಹೋಗ್ತಾನೆ. ಅದು ನಿದ್ರೆ ಹೋಗ್ತದೆ. ಮಧ್ಯರಾತ್ರಿ ಹೊತ್ತು ಯಾರೋ ಶಿಕ್ಷಕನ ಮೈ ತಟ್ಟಿದಂತಾಗಿ ಶಿಕ್ಷಕ ಎದ್ದು ಕುಳಿತುಕೊಳ್ತಾನೆ. ಎದ್ದು ಕುಳಿತುಕೊಂಡು ನೋಡ್ತಾನೆ, ಕೋಣೆಯಲ್ಲಿ ಯಾರೂ ಇರೋದಿಲ್ಲ. ಬಾಗಿಲವನ್ನು ಭದ್ರವಾಗಿ ಮುಚ್ಚಿರ್ತಾನೆ. ಯಾರು ಬಂದು ಅವನನ್ನು ತಟ್ಟಿರ್ಬೋದು ಅಂತ ಅವನಿಗೆ ಗಾಬರಿ ಆಗ್ತದೆ. ಪಕ್ಕದಲ್ಲಿ ನೋಡಿದಾಗ ಆ ಚಿಂಪಾಂಜಿ ಸಾವಕಾಶವಾಗಿ ಆ ಹಾಸಿಗೆ ಮೇಲೆ ಎದ್ದು ಕುಳಿತುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಚಿಂಪಾಂಜಿ ಆ ಶಿಕ್ಷಕನ ಭುಜವನ್ನು ತಟ್ಟಿರ್ತದೆ. ಆಗ ಶಿಕ್ಷಕ ಆ ಚಿಂಪಾಂಜಿಯ ಮುಖವನ್ನು ನೋಡಿ ಹೇಳ್ತಾನೆ, ಏನು ಬೇಕಾಗಿತ್ತು ನಿನಗೆ? ಏಕೆ ನನ್ನನ್ನು ಎಚ್ಚರಿಸಿದೆ ಎಂದು ಕೇಳ್ತಾನೆ. ಆಗ ಚಿಂಪಾಂಜಿ ತನ್ನ ಮೈಯಲ್ಲಿನ ಎಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿ ಭಾಳ ಪ್ರಯಾಸವಾಗಿ ಒಂದು ಮಾತನ್ನು ಹೇಳ್ತದೆ, ವಾಟರ್ ಮಾಸ್ಟರ್ ವಾಟರ್. ಈ ಮಾತು ಹೇಳಿದ ತಕ್ಷಣ ಸತ್ತು ಹೋಗಿಬಿಡ್ತದೆ. ಸೊ ಚಿಂಪಾಂಜಿ ಮಾತನಾಡಬೇಕು ಅಂತಂದರೆ ಅದು ತನ್ನ ಜೀವವನ್ನು ಕಳೆದುಕೊಳ್ಬೇಕು. ನಾವು ಮನುಷ್ಯರು ಇಂಥ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ಏನೋ ಮಾಡಲು ಹೋಗಿ ಅಮಾಯಕರ ಮುಗ್ಧರ ಸಾವಿಗೆ ಕಾರಣವಾಗ್ತೇವೆ. ಪ್ರಾಣಿಗಳು ಮನುಷ್ಯರಷ್ಟೇ ಸೂಕ್ಷ್ಮ ಎಂದು ನಾನು ಹೇಳೋದಿಲ್ಲ. ಪ್ರಾಣಿಗಳು ಮನುಷ್ಯರಿಗಿಂತ ಸೂಕ್ಷ್ಮ. ನಮಸ್ಕಾರ.